ಈಗ ನನ್ನ ಜೊತೆ ಇದ್ದಾರೆ ಹೀರೋ ತಾಯಿ ಅಂತ ಹೇಳ್ಕೊಂಡು ಮನೆಗೆ ಎಂಟ್ರಿ ಕೊಟ್ಟಿರುವಂಥ ಲಕ್ಷ್ಮೀ ಪಾತ್ರಧಾರಿ ಸಪ್ನಾ ಮ್ಯಾಮ್. ಅವ್ರನ್ನ ಮಾತಾಡ್ಸೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಮ್ಯಾಮ್ ನಿಮಗೆ. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಹೇಗಿದ್ದೀರಾ? ತುಂಬ ಚೆನ್ನಾಗಿದೆ, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು. ನೀವು ಇದನ್ನ ಶುರು ಮಾಡೋಕೆ ಮುಂಚೆ ನಾನು ನಿಮ್ಮ ಹತ್ರ ಒಂದು ಕ್ವೆಶನ್ ಕೇಳಲೇಬೇಕು. ನಾನು ಸಿಕ್ಕಾಗೆಲ್ಲ ಕೇಳ್ಬೇಕು ಅನ್ಕೊಳ್ತೀಯೋ ನೀವು ಅಫೆಂಡ್ ಆದ್ರೂ ಪರವಾಗಿಲ್ಲ. ನಾನು ಸ್ಕೂಲಲ್ಲಿ ಇದ್ದಾಗಿಂದ ನೋಡ್ತಾ ಇದ್ದೀನಿ ನಿಮ್ಮನ್ನ. ಆ ಸೀರಿಯಲ್ ಒಂದ್ 2-3 ಸೀರಿಯಲ್ಗಳನ್ನ ನೋಡಿದ್ದೀನಿ. ಚಿಕ್ಕ ವಯಸ್ಸಿಂದ ಹೆಂಗಿದಿರೋ ಈಗಲೂ ಹಂಗೆ ಇದ್ದೀರಾ. ಅಷ್ಟೇ ಎನರ್ಜಿ, ಅಷ್ಟೇ ಯಂಗ್ ಆಗಿ, ಇನ್ಫ್ಯಾಕ್ಟ್ ಇನ್ನೂ ಯಂಗ್ ಆಗಿ ಹೆಂಗ್ ಸಾಧ್ಯ? ಅಂದರೆ ನೀವು ಅನ್ಕೊಂಡ್ರಷ್ಟು ನನಗೆ ವಯಸ್ಸಾಗಿಲ್ಲ, ಬಟ್ ಆದ್ರೂ ನಾವು ಖುಷಿಯಾಗಿರ್ಬೇಕು. ನಿಮ್ಗೆ ಇವಾಗ ನಮ್ಮ 27-28 ಅಲ್ವಾ? ದೇವ್ರೆ, ಎಷ್ಟು ಚೆನ್ನಾಗಿ ಕರೆಕ್ಟ್ ವಯಸ್ಸು ಹೇಳ್ಬಿಟ್ರಲ್ಲ ನೀವು. ಹಿಂಗೆಲ್ಲ ಹೇಳಿದ್ರೆ ನಂಗೆ ತುಂಬ ಕಷ್ಟ ಆಗುತ್ತೆ, ಏನು ಮಾಡೋದು? ಅದಕ್ಕಿಂತ ನೀವು ಯಂಗಾಗಿ ಕಾಣಿಸ್ತೀರಾ. ಆಡಿಯನ್ಸ್ಗೂ ಈ ಕ್ವೆಶನ್ ಬಂದಿರುತ್ತೆ. ಇನ್ಫ್ಯಾಕ್ಟ್ ಸೀರಿಯಲ್ ನೋಡೋರು ಅನ್ಕೋತಾ ಇರ್ತಾರೆ, ಇವ್ರನ್ನ ಎಷ್ಟು ವರ್ಷದಿಂದ ಹಂಗೆ ನೋಡ್ತಾ ಇದೀವಲ್ಲ, ಈಗಲೂ ಹಂಗೆ ಇದ್ದಾರೆ ಇವ್ರು. ತುಂಬ ಜನ ಈ ಪ್ರಶ್ನೆ ಕೇಳಿದ್ದಾರೆ ನನಗೆ. ನಿನಗೆ ವಯಸ್ಸೇ ಆಗಲ್ವೇನೆ, ಎಷ್ಟು ವರ್ಷದಿಂದ ನೋಡ್ತಾ ಇದ್ದೀನಿ, ಹಾಗೇ ಇದೆಯಾ ನೀನು ಅಂತ. ನಾನು ಎಲ್ರಿಗೂ ಹೇಳೋದು ಒಂದೇ, ನಿಮ್ಮನ್ನು ನೀವು ಪ್ರೀತಿಸಿ, ನಿಮಗೆ ನೀವು ಟೈಮ್ ಕೊಡಿ, ನಗ್ನಗ್ತಾ ಇರಿ, ಫುಡ್ಡು ಕಂಟ್ರೋಲ್ ಮಾಡಿ ತಿನ್ನಬೇಕು, ಇಲ್ಲ ಅಂತ ನಾ ಹೇಳಲ್ಲ. ಹೊರಗಡೆದು ಸ್ವಲ್ಪ ಕಡಿಮೆ ಮಾಡಿ, ಮನೆ ಊಟ ಜಾಸ್ತಿ ತಿನ್ನಿ, ನೀವೇ ತಯಾರಿಸಿ, ಅವಾಗ ನಿಮಗೆ ಕಷ್ಟ ಗೊತ್ತಾಗತ್ತೆ. ಆರೋಗ್ಯಕರವಾದ ಪದಾರ್ಥಗಳನ್ನು ತಿನ್ನಿ, ಅಷ್ಟೇ ನಾನು ಹೇಳೋದು. ಎಕ್ಸಸೈಸ್ ಒಂದು ಸ್ವಲ್ಪ ಮಾಡಿ. ಎಕ್ಸಸೈಸ್ ಮಾಡ್ತೀರಾ, ಫುಡ್ ಡಯಟ್ ಮಾಡ್ತೀರಾ, ಏನೋ ಒಂದು ಮಾಡಿ, ಒಟ್ಟು ನಮ್ಮ ಎಲ್ರಿಗಿಂತ ನೀವೇ ಹೆಂಗ ಕಾಣಿಸ್ತೀರಾ ಸ್ಕ್ರೀನ್ ಮೇಲೆ. ತುಂಬ ಖುಷಿ ಆಗುತ್ತೆ ನಿಮ್ಮನ್ನ ನೋಡೋಕ್ಕೆ. ಅಷ್ಟು ವರ್ಷದಿಂದ ಆ ಕನ್ಸಿಸ್ಟೆನ್ಸಿಗೆ ನಿಜವಾಗ್ಲೂ ನಿಮಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ಧನ್ಯವಾದಗಳು. ಬಿಕಾಸ್ ತುಂಬ ಈಸಿ ಅಲ್ಲ. ಅಷ್ಟು ವರ್ಷದಿಂದ ಮಾಡ್ಕೊಂಡು ಬಂದ್ರೂ ಅಷ್ಟೇ ಎನರ್ಜಿ ಮೇಂಟೈನ್ ಮಾಡ್ತಾ, ಅಷ್ಟೇ ಹೆಲ್ದಿಯಾಗಿ ಇಟ್ಕೊಳ್ತಾ ನಿಮ್ಮನ್ನು ನೀವು ಪಾತ್ರಗಳಲ್ಲೂ ಅದನ್ನು ತೋರಿಸ್ಕೊಳ್ತಾ ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ ಯು. ಯಾರಾದರೂ ನನಗೆ ನೀನು ದಪ್ಪ ಆದಂಗಿದೆಯಾ ಕಣೆ ಅಂದ್ಬಿಟ್ರೆ ಮುಗಿದೋಯ್ತು. ನಾನೊಂದು ಸ್ವಲ್ಪ ಆಫ್ ಆನು ಆಗ್ತಾ ಇರ್ತೀನಿ. ನೀಟಾಗಿ ಡಯಟ್ ಮಾಡಿಕೊಂಡು ಎಕ್ಸಸೈಸ್ ಮಾಡಿಕೊಂಡು ಹೋಗ್ತಿರ್ತೀನಿ. ಎಲ್ಲೋ ಒಂದು ಕಡೆ ಸಮ್ಟೈಮ್ಸ್ ಏನಾಗುತ್ತೆ, ಯಾವುದೋ ಒಂದು ಪಾಯಿಂಟಲ್ಲಿ ಅಷ್ಟು ಮಾಡೋದಪ್ಪ ಅಂತ ಬಿಟ್ಬಿಡ್ತೀನಿ. ಬಿಟ್ಟಾಗ ಚೆನ್ನಾಗಿ ತಿಂದು ಆರಾಮಾಗಿ ಒಂದು ಸ್ವಲ್ಪ ಗುಂಡಾಗ್ಬಿಡ್ತೀನಿ. ಯಾವುದೋ ಒಂದು ಡ್ರೆಸ್ ಹಾಕೊಂಡಾಗ ಅಯ್ಯೋ ಏನು ಈ ಡ್ರೆಸ್ಸಲ್ಲಿ ನಿಂತ್ಕೊಂತಿದ್ದೀನಿ, ನಾನು ದಪ್ಪ ಆಗ್ಬಿಟ್ಟಿದ್ದೀನಲ್ಲ ಅಂತ ನನಗೆ ಅನಿಸ್ತಾ ಇರುತ್ತೆ. ಬಟ್ ಆದರೆ ಇರಲಿ ಬಿಡು ಅಂತ ನನಗೆ ನಾನೇ ಏನೋ ಒಂದು ಸಬೂಬ್ ಹೇಳ್ಕೊಂಡಿರ್ತೀನಿ. ಯಾರಾದರೂ ಏನೇ ಒಂಚೂರು ದಪ್ಪ ಆಗಿದೆ, ಹೌದಲ್ವಾ ದಪ್ಪ ಆಗೋಗಿದ್ದೀನಿ ಅಲ್ವಾ, ಸ್ಟಾರ್ಟು ಮತ್ತೆ ಡಯಟ್ ಮಾಡು, ಎಕ್ಸಸೈಸ್ ಮಾಡು, ಫುಡ್ ಕಂಟ್ರೋಲ್ ಮಾಡು, ಮತ್ತೆ ವಾಪಸ್ ಶೇಪಿಗೆ ಬಾ. ಮ್ಯಾಮ್ ದಯವಿಟ್ಟು ಟಿಪ್ಸ್ ಕೊಡಿ ನಿಮ್ಮ ಜೂನಿಯರ್ಸ್ಗೆ, ನಮ್ಮಂಥವ್ರಿಗೆ, ಯಂಗ್ ಜನ್ರೇಷನ್ಗೆ. ನೀವು ಹೆಂಗೆ ಮೇಂಟೈನ್ ಮಾಡ್ತೀರಾ, ನಿಮ್ಮ ಬ್ಯೂಟಿ ಸೀಕ್ರೆಟ್ ಹೇಳಿ. 80% ಫುಡ್, ಇದನ್ನು ತುಂಬ ಜನ ಹೇಳಿರ್ತಾರೆ. 80% ಫುಡ್, 20% ಅಷ್ಟೇ ಎಕ್ಸಸೈಸ್. 80% ನಮ್ಮ ಕೈಲಿರ್ಬೇಕಾದ್ರೆ 20% ಕಡೆ ಯಾಕೆ ಜಾಸ್ತಿ ನಾವು ಸ್ಟ್ರೆಸ್ ಕೊಡ್ತೀವಿ ನಂಗೆ ಅರ್ಥ ಆಗಲ್ಲ. ಫುಡ್ ಏನಂದರೆ ಬೆಳಗ್ಗೆ ನಾವು ಏನು ತಿಂತೀವಿ, ಮಧ್ಯಾಹ್ನ ಏನು ತಿಂತೀವಿ, ರಾತ್ರಿ ಅನ್ನೋದಕ್ಕಿಂತ ಸಂಜೆಗೆ ನಮ್ಮ ಊಟ ಮುಗಿಸ್ಕೊಂಬಿಡ್ಬೇಕು. 6 ಗಂಟೆ ಮ್ಯಾಕ್ಸ್. ಅಬ್ಬಬ್ಬ ಇಲ್ಲ ನನಗೆ ಇವತ್ತು ಲೇಟ್ ಆಗೋಯ್ತು ಅಂದರೆ 7-7:30 ಒಳಗೆ ಮುಗಿಸ್ಬಿಡ್ಬೇಕು. 7 ಗಂಟೆ ಒಳಗೆ ನಮ್ಮ ರಾತ್ರಿ ಊಟ ಮುಗಿಸ್ಬಿಟ್ರೆ ಅದರಷ್ಟು ಹೆಲ್ದಿ ಇನ್ನೊಂದಿಲ್ಲ ನಮ್ಮ ದೇಹಕ್ಕೆ. ಸೊ ಗಟ್ ಹೆಲ್ತ್ ಅಂತಾರೆ, ಅಂದರೆ ನಮ್ಮ ಜೀರ್ಣಕ್ರಿಯೆ ಅದ್ರ ಕಡೆ ಗಮನ ಕೊಡಬೇಕು. ನಮ್ಮ ಲಿವರು, ಕಿಡ್ನಿ, ಹಾರ್ಟು, ಎಲ್ಲ ಆರ್ಗನ್ಸಿಗೂ ಏನೇನು ಬೇಕು ಅದೆಲ್ಲದಕ್ಕೂ ಗಮನ ಕೊಟ್ಟು ಅದರ ಆರೋಗ್ಯ ಎನ್ಹ್ಯಾನ್ಸ್ ಆಗೋ ಥರ ಊಟ ಪದಾರ್ಥಗಳನ್ನು ನಾವು ತೊಗೊಂಡ್ರೆ, ಅಂದರೆ ಫುಡ್ ತೊಗೊಂಡ್ರೆ ಡೆಫಿನೆಟ್ಲಿ ನಾವು ಸಣ್ಣನೇ ಇರ್ತೀವಿ. ಆ್ಯಂಡ್ ಅವಾಗವಾಗ ಚೀಟಿಂಗ್ ಡೇನೂ ಮಾಡ್ಕೊಂಡು ಬೇಕಾದ್ರೆ ಇಷ್ಟಪಟ್ಟಿದ್ದನ್ನು ಸಪ್ರೆಸ್ ಮಾಡಿಬಿಡಿ, ತಿನ್ನಲೇಬೇಡಿ ಅಂತ ನಾ ಹೇಳಲ್ಲ. ಅವಾಗವಾಗ ಯಾವಾಗಾರ ಒಂದಿನ ಚೀಟ್ ಡೇ ಮಾಡಿಕೊಂಡು ಏನು ಬೇಕೋ ಮನಸ್ಫೂರ್ತಿಯಾಗಿ ತಿನ್ಬಿಟ್ಟು ಮತ್ತೆ ನೆಕ್ಸ್ಟ್ ಡೇ ಮತ್ತೆ ರುಟೀನ್ ಒಂದು ಚೂರು ಜಾಸ್ತಿ ಮಾಡಿಕೊಂಡ್ರೆ ಹೋಗಿತ್ತು ಎಕ್ಸಸೈಸ್. ನೀವು ಫಿಸಿಕಲ್ ಫಿಟ್ನೆಸ್ ಬಗ್ಗೆ ಹೇಳಿದ್ರಿ. ನಾವು ಒಂದನ್ನಂತೂ ಮೆನ್ಷನ್ ಮಾಡಲೇಬೇಕು. ನಾನು ಈ ಸೆಟ್ಟಿಗೆ ಬಂದಾಗಿಂದ ನಾನು ಅಬ್ಸರ್ವ್ ಮಾಡ್ತಾನೆ ಇದ್ದೀನಿ. ನಾಟ್ ಓನ್ಲಿ ಫಿಸಿಕಲಿ ಆರ್ ಮೆಂಟಲಿ ಆಲ್ಸೋ ವೆರಿ ಯಂಗ್, ವೆರಿ ಕಿಡ್ ಅಟ್ ಹಾರ್ಟ್ ಅಂತ ಹೇಳ್ತಾರಲ್ಲ, ಆ ಥರ. ನನಗೇನು ಗೊತ್ತಾ, ನನ್ನ ಸುತ್ತಲೂ ಇರೋರು ಖುಷಿಯಾಗಿರಬೇಕು, ಎಲ್ಲರೂ ಚೆನ್ನಾಗಿದ್ದರೆ ವಾತಾವರಣ ಚೆನ್ನಾಗಿರುತ್ತೆ, ಆವಾಗ ನನಗೂ ಖುಷಿ ಆಗುತ್ತೆ. ಇಲ್ಲ ಯಾರೋ ಒಬ್ಬರು ಬೇಜಾರಲ್ಲಿದ್ದರೆ ಅಯ್ಯೋ ಅವ್ರು ಬೇಜಾರಲ್ಲಿದ್ದಾರಲ್ಲ ಅಂತಾನೆ ಗಮನ ಎಲ್ಲ ಅಲ್ಲೇ ಹೋಗ್ತಿರುತ್ತೆ. ಸೊ ನನಗೆ ಎಲ್ಲರೂ ಖುಷಿಯಾಗಿರ್ಬೇಕು, ನನಗೆ ಅದೇ ಆಸೆ. ಆಮೇಲೆ ಯಾವ ಜಗಳ ಹಾಕೋದನ್ನು ಬರುತ್ತೆ, ಇಲ್ಲ ಅಂತ ನಾನು ಹೇಳೋಲ್ಲ. ಈಗ ಒಂದು ಮನೆ ಅಂದಮೇಲೆ ಮನಸ್ತಾಪಗಳು
ಬರುತ್ತೆ. ಬಟ್ ಅದನ್ನು ಓವರ್ಕಮ್ ಮಾಡಬೇಕು, ಅದನ್ನು ಅಲ್ಲಲ್ಲಿಗೆ ಬಿಟ್ಬಿಟ್ಟು ಮುಂದಕ್ಕೆ ಹೋಗಬೇಕು. ಅದನ್ನು ಇಟ್ಕೊಂಡು ಎಳ್ಕೊಂಡು ಅದನ್ನೇ ಡ್ರ್ಯಾಗ್ ಮಾಡಿಕೊಂಡು ಇವ್ರ ಮೇಲೆ ದ್ವೇಷ ಸಾಧಿಸ್ಬೇಕು, ಇವ್ರಿಗೇನಾದರೂ ಒಂದು ಮಾಡ್ಬೇಕು, ಇದೆಲ್ಲ ಸೀರಿಯಲಲ್ಲಿ ನೋಡೋಕೆ ಚಂದ ಅಷ್ಟೇ. ಏನಕ್ಕೆ ಅದೊಂದು ಕ್ಯೂರಿಯಾಸಿಟಿ ಬಿಲ್ಡ್ ಮಾಡೋಕ್ಕೋಸ್ಕರ ಅದು ಸೀರಿಯಲ್ಗೆ ಬೇಕು, ಸಿನಿಮಾಗೆ ಬೇಕು ಅಷ್ಟೇ. ಅದರ್ವೈಸ್ ನಿಜ ಜೀವನದಲ್ಲಿ ಇದೆಲ್ಲ ಬೇಡ ಅನ್ಸುತ್ತೆ. ಸೀರಿಯಲ್ ಅಲ್ಲಿ ನಿಮ್ನ ನೋಡಿದವರು ಖಂಡಿತವಾಗ್ಲೂ ನಿಮ್ ಬಗ್ಗೆ ಗೊತ್ತೇ ಇರಲ್ಲ ಅವ್ರಿಗೆ ನೀವು ಹೆಂಗಿದ್ದೀರಾ ಪರ್ಸ್ನಲಿ ಅಂತ. ಇನ್ಫ್ಯಾಕ್ಟ್ ನಾನು ನಿಮ್ಮನ್ನ ಇಲ್ಲಿ ನೋಡೋ ತನಕ ನಂಗೂ ಗೊತ್ತಿರ್ಲಿಲ್ಲ ಹಿಂಗೆ ಅಂತ. ಬಟ್ ವೆರಿ ಕಾಂಟ್ರಡಿಕ್ಟರಿ. ಸೀರಿಯಲ್ ಅಲ್ಲಿ ವಿಲನ್ ಪಾತ್ರ ಮಾಡಿ ಅದ್ರ ತದ್ವಿರುದ್ಧವಾಗಿದ್ದೀರಾ, ಆಪೋಸಿಟ್ ರಿಯಲ್ ಲೈಫಲ್ಲಿ ಅದ್ರ ಆಪೋಸಿಟ್ ಆಗಿದ್ದೀರಾ. ತುಂಬಾ ಪಾಸಿಟಿವ್ ಆಗಿ ನಿಮ್ಮ ಎನ್ವೈರನ್ಮೆಂಟ್ ಇಟ್ಕೊಂಡಿದ್ದೀರಾ, ಎಲ್ಲರ ಜೊತೆ ತುಂಬಾ ಫ್ರೆಂಡ್ಲಿ ಇದ್ದೀರಾ. ನಿಜಕ್ಕೂ ಖುಷಿ ಆಗುತ್ತೆ ಜೆನ್ಯೂನ್ಲಿ. ಥ್ಯಾಂಕ್ ಯು. ಈಗ ಸೀರಿಯಲ್ ವಿಷಯಕ್ಕೆ ಬರೋದಾದ್ರೆ, ಸೀರಿಯಲ್ ಅಲ್ಲಿ ವಿಲನಿಶ್ ರೋಲ್, ಶೇಡ್ ಇರುವಂತ ರೋಲ್ ನಿಮ್ದು ಹೇಗೆ ಅನಿಸ್ತಾ ಇದೆ? ಸ್ನೇಹದ ಕಡಲಲ್ಲಿ ಟೀಮ್ ಅಷ್ಟು ವರ್ಷ ಆದ್ಮೇಲೆ ಅಂದ್ರೆ ಕನ್ಸಿಸ್ಟೆಂಟ್ ಆಗಿ ಸೀರಿಯಲ್ ಅಲ್ಲಿ ನೀವು ತೊಡಗಿಸ್ಕೊಂಡಿದ್ರು ಈ ಟೀಮ್ ಎಷ್ಟು ವಿಭಿನ್ನ ಅಂತ ಅನ್ಸುತ್ತೆ? ಬೈ ಗಾಡ್ಸ್ ಗ್ರೇಸ್, ದೇವರ ದಯೆಯಿಂದ ನಾನು ಕೆಲಸ ಮಾಡಿದಂತಹ ಈ ಮಧ್ಯೆ ಕೆಲಸ ಮಾಡಿದಂತಹ ಸುಮಾರು ಪ್ರಾಜೆಕ್ಟ್ಸಲ್ಲಿ ಎಲ್ಲ ಆರ್ಟಿಸ್ಟು ಟೆಕ್ನಿಷಿಯನ್ಸು ನನಗೆ ತುಂಬ ಇಷ್ಟ ಆಗುವಂಥ ಒಳ್ಳೆ ಟೀಮೇ ಸಿಕ್ಕಿದೆ. ಸೊ ನನಗೆಲ್ಲೂ ಲೈಕ್ ಇದು ಏನಿದೆ ಈ ಸೀರಿಯಲ್ಗೆ ಹೋಗ್ಬೇಕಾ ಅಂತ ಅನಿಸಿಲ್ಲ. ಬಿಕಾಸ್ ಎಲ್ಲರೂ ನಮ್ಮವರೇ, ಎಲ್ಲರಲ್ಲೂ ಪಾಸಿಟಿವ್ ಎನರ್ಜಿ ಇದೆ. ಒಂದು ಸತಿ ನಾವು ಸೆಟ್ಟಿಗೆ ಹೋಗಿ ಗುಡ್ ಮಾರ್ನಿಂಗ್ ಅನ್ಕೊಂಡು ಹೋದ್ರೆ ಗೊತ್ತಾಗ್ಬಿಡುತ್ತಾ ಬಂದ್ಲು ಇವಳು, ಎಲ್ಲರಿಗೂ ಫುಲ್ ಎನರ್ಜಿ ತುಂಬಿಸ್ತಾಳೆ ಅಂತ. ಒಂದಿನ ಏನಾಯ್ತು, ನಂಗೆ ಹುಷಾರಿರಲಿಲ್ಲ. ಸೊ ಬರ್ತಿದ್ದಂಗೆ ಗುಡ್ ಮಾರ್ನಿಂಗ್ ಅಂತ ಹೇಳ್ತಿದ್ದಳು. ಗುಡ್ ಮಾರ್ನಿಂಗ್ ಅಂದರೆ ವಾ ಏನೋ ಆಗಿದೆ ಇವ್ರಿಗೆ. ನಾ ಹೇಳೋದು ಟೀಮ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾವು ನಮ್ಮ ಮನೆಯವ್ರನ್ನ ಹೇಗೆ ಅರ್ಥ ಮಾಡ್ಕೋತೀವಿ, ಈಗ ನಿಮ್ಮ ಮೂಡ್ ಸ್ವಿಂಗ್ಸ್ ಏನು, ನಿಮ್ಗೇನು ಇಷ್ಟ ಆಗುತ್ತೆ, ಏನು ಇಷ್ಟ ಆಗಲ್ಲ, ಅದು ನಿಮ್ಮ ಮನೆಯವ್ರಿಗೆ ಹೇಗೆ ಗೊತ್ತಿರುತ್ತೋ ನಮ್ಮ ಟೀಮ್ ಅವ್ರಿಗೂ ಹಾಗೆ ಗೊತ್ತಿರುತ್ತೆ. ಓ ಮ್ಯಾಡಮ್ಗೆ ಇದು ಇಷ್ಟ ಆಗಲ್ಲ, ಇಲ್ಲ ಅವ್ರಿಗೆ ಇದು ಇಷ್ಟ ಆಗಲ್ಲ, ಅಥವಾ ನನ್ನ ಕೋಟ್ ಅವಳಿಗೆ ಅದು ಇಷ್ಟ ಆಗಲ್ಲ, ಏನಕ್ಕೆ ಕೊಡ್ತಿದ್ಯಾ, ಅವಳು ತಿನ್ನಲ್ಲ ಅದು ಅಂದರೆ ಅಷ್ಟು ನಾವು ಅರ್ಥ ಮಾಡ್ಕೋತೀವಿ. ಸೊ ನನಗೆ ಬೈ ಗಾಡ್ಸ್ ಗ್ರೇಸ್ ತುಂಬ ಅಂದರೆ ತುಂಬ ಒಳ್ಳೆ ಟೀಮ್ ಸಿಕ್ಕಿದೆ. ಯಾರಲ್ಲೂ ಈಗೋ ಇಲ್ಲ, ಯಾರಲ್ಲೂ ಕ್ಲಾಶಸ್ ಇಲ್ಲ. ಏನೋ ಚೆನ್ನಾಗಿ ಕಾಣಿಸ್ತದಲ್ವ, ನಾನು ಅವಳಿಗಿಂತ ಚೆನ್ನಾಗಿ ಕಾಣಿಸ್ಬೇಕು ಆ ಥರ. ಇನ್ನು ಚೆನ್ನಾಗಿ ಕಾಣಿಸ್ತಿಲ್ವೇ ಬೇರೆದ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ ನೋಡಿ ಈಗ ಅಂದರೆ ಈ ಥರ ಒಬ್ರನ್ನೊಬ್ರು ಕಾಂಪ್ಲಿಮೆಂಟ್ ಮಾಡ್ಕೋತೀವಿ, ಒಬ್ರನ್ನೊಬ್ರನ್ನ ಹುರಿದುಂಬಿಸ್ತೀವಿ. ಸಕ್ಕತ್ತಾಗಿ ಮಾಡ್ತೀವಿ. ಟ್ರಿಪ್ ಕೂಡ ಹೋಗಿದ್ವಿ, ತುಂಬ ಚೆನ್ನಾಗಿತ್ತು. ಆ ಸ್ವಿಮ್ಮಿಂಗ್ ಪೂಲಲ್ಲೇ ಸುಮಾರು ಗಂಟೆಗಳು ಕಳೆದುಬಿಟ್ವಿ ನಾವಲ್ಲಿ, ಬಿದ್ದು ನೀರಲ್ಲಿ ಒದ್ದಾಡಿ ಮಜಾ ಅನಿಸ್ತು. ಈ ಥರ ಇವಾಗ ನಮ್ಮ ಫ್ಯಾಮಿಲಿ ಜೊತೆಗೂ ಹೋಗ್ತೀವಿ, ಬಟ್ ನಾವೊಂದು ಲಿಮಿಟೆಡಲ್ಲಿ ಇರ್ತೀವಿ. ಇಲ್ಲಾಂದರೆ ಫುಲ್ ಟೀಮೇ ಇರುತ್ತೆ, ಒಂದು 10 ಜನ 15 ಜನ. ಈಗ ನಮ್ಮ ಫ್ಯಾಮಿಲಿ ಅಂದರೆ ನಾನೊಂದು 4 ಜನ 5 ಜನ ಹೋಗ್ತೀವಿ ಅಷ್ಟೇ. ತುಂಬ ಪಾಸಿಟಿವ್ ಎನರ್ಜಿ ಇದೆ, ಸಕ್ಕತ್ತಾಗಿದೆ. ನಂಗಂತೂ ತುಂಬ ಒಳ್ಳೇದು. ಬನ್ನಿ ಹೋಗೋಣ ಎಲ್ಲರೂ ಒಂದಿನ ಅಂತ ಒಂದು ಪ್ಲ್ಯಾನ್ ಮಾಡಿ, ಟಿ ಬುಕ್ ಮಾಡಿ, ಎಲ್ಲರೂ ಯಾರ್ಯಾರು ಬರ್ತೀರಾ ಅಂತ ಕೇಳಿ ಒಂದು ಗ್ರೂಪ್ ಕ್ರಿಯೇಟ್ ಮಾಡಿ, ಅಲ್ಲಿ ಎಲ್ಲರ ಜೊತೆ ಕೋಆರ್ಡಿನೇಟ್ ಮಾಡಿ, ನೋಡಿ ಟಿಗೆ ಇಷ್ಟು ದುಡ್ಡಾಗುತ್ತೆ, ಇಲ್ಲಿಂತ ಇಷ್ಟೊತ್ತಿಗೆ ಇಂಥ ಕಡೆ ಬಂದ್ಬಿಡೋಣ. ಮನೆಗೆ ವಾಪಸ್ ಹೋಗ್ಬೇಕಾದ್ರೆ ಅರ್ಲಿ ಮಾರ್ನಿಂಗ್ ಇರುತ್ತಲ್ಲ, ಒಂದು 4 ಗಂಟೆ 5 ಗಂಟೆ, ಅವಾಗ ಎಲ್ಲರೂ ಡ್ರಾಪ್ ಮಾಡ್ತೀವಿ. ಬರುವಾಗ ಮಾತ್ರ ಎಲ್ಲರೂ ಅಲ್ಲಿ ಆ ಸ್ಪಾಟಿಗೆ ಬಂದ್ಬಿಡ್ಬೇಕು ಅಂತೆಲ್ಲ ಹೇಳಿ ಎಲ್ಲರೂ ಲೈಕ್ ಗುಡ್ಡೆ ಹಾಕೋ ಕಾರ್ಯಕ್ರಮ ನಾವು ಮಾಡ್ತೀನಿ. ನಂಗೆ ಅದಿಷ್ಟ. ಐ ಲೈಕ್ ಟು ಆರ್ಗನೈಸ್. ಐ ವಾಂಟ್ ಪೀಪಲ್ ಟು ಬಿ ಹ್ಯಾಪಿ. ಎಲ್ಲರೂ ಖುಷಿಯಾಗಿರಬೇಕು, ಎಲ್ಲರೂ ಸಂತೋಷವಾಗಿರಬೇಕು, ಯಾರಿಗೂ ದುಃಖ ಬೇಜಾರು ಆಗಬಾರ್ದು. ಅವ್ರು ನಾಟ್ ಓನ್ಲಿ ಲೈಕ್ ಅಂದರೆ ನಾವಷ್ಟೇ ಖುಷಿಯಾಗಿರೋದಂತಲ್ಲ, ಅವರು ಖುಷಿಯಾಗಿದ್ದರೆ ಅವ್ರ ಲೈಫಲ್ಲಿ ಅವ್ರ ಕೆರಿಯರ್ ಆಗಲಿ ಅಥವಾ ಅವ್ರ ಜೀವನದಲ್ಲಿ ಅವ್ರು ಖುಷಿಯಾಗಿದ್ರೆ ಅವ್ರ ಮನೆಯವ್ರಿಗೂ ಖುಷಿ ಆಗುತ್ತೆ ಅಲ್ವಾ. ಸೊ ಇಂಡೈರೆಕ್ಟ್ಲಿ ಐ ಆಮ್ ಗಿವಿಂಗ್ ಪಾಸಿಟಿವ್ ಎನರ್ಜಿ ಎಲ್ರಿಗೂ, ಅಂಡ್ ಅಟ್ ದ ಸೇಮ್ ಟೈಮ್ ಐ ಟೇಕ್ ಆಲ್ ದೇರ್ ಪಾಸಿಟಿವ್ ಅದು ರಿಫ್ಲೆಕ್ಟ್ ಆಗ್ತಾ ಇದೆ ನಿಮ್ಮ ಜೊತೆ ಮಾತಾಡುವಾಗ ಅದು ಗೊತ್ತಾಗ್ತಾ ಇದೆ. ಈ ಸೀರಿಯಲ್ ಅಲ್ಲಿ ಆಲ್ರೆಡಿ ತುಂಬಾ ಜನದ ಜೊತೆ ಮಾತಾಡಿದೆ, ಒಳ್ಳೆ ಟೀಮ್ ಅಂತ ಎಲ್ಲರೂ ಮೆನ್ಷನ್ ಮಾಡಿದ್ರು. ನಿಮ್ ಪಾತ್ರದ ಬಗ್ಗೆ ಹೇಳಿದ್ರೆ, ಈಗ ಸ್ನೇಹದ ಕಡಲಲ್ಲಿ ರೆಗ್ಯುಲರ್ ಆಗಿ ಫಾಲೋ ಮಾಡೋ ಆಡಿಯನ್ಸ್ ಇರ್ತಾರೆ, ಅವ್ರಿಗೆ ಒಂದ್ ಮೆಸೇಜ್ ಹೇಳೋದಾದ್ರೆ, ಅಥವಾ ಅವ್ರಿಗೆ ನಿಮ್ ಪಾತ್ರದ ಬಗ್ಗೆ ಏನಾದ್ರೂ ಒಂಚೂರು ಬಿಟ್ಕೊಡೋದಾದ್ರೆ? ಎಲ್ರಿಗೂ ಗೊತ್ತಿದೆ. ಫಸ್ಟ್ ಕ್ವೆಶ್ಚನ್ ಕೇಳಿದೆ, ನೀವು ಯಾಕೆ ಯಾವಾಗಲೂ ನೆಗೆಟಿವ್ ರೋಲ್ ಮಾಡ್ತೀರಾ? ಅದಕ್ಕೆ ನಾನು ಹೇಳಿದೆ, ಏನು ಮಾಡಲಿ, ನನಗೆ ಕೊಡೋದೇ ನೆಗೆಟಿವ್ ರೋಲು. ಪ್ರಾಬಬ್ಲಿ ನಾನು ನೆಗೆಟಿವ್ ರೋಲಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತೀನಿ ಅಂತ ಕೊಡ್ತಾರೆ. ಸೊ ನಾನು ಅದನ್ನು ಕಣ್ಣಿಗೆ ಹೊತ್ಕೊಂಡು ಖುಷಿಯಾಗಿ ಪಾತ್ರ ನಿಭಾಯಿಸ್ತಾ ಇದ್ದೀನಿ. ತುಂಬ ಜನ ಬೈತಾರೆ ನನಗೆ, ಏನೇ ನೀನು ಅಷ್ಟೊಂದು ಗೋಳಾಕೊಂತೀಯ, ಪಾಪ ಕಣೆ ಅವಳು. ಏನು ಮಾಡೋಕ್ಕಾಗತ್ತೆ, ನೀವು ಅವಳಿಗೆ ಪಾಪ ಅನ್ಬೇಕು ಅಂದರೆ ನಾನು ಅವಳ ಗೋಳಿಕೊಂಡ್ರೆ ನಿಮಗೆ ಪಾಪ ಅನ್ಸೋದು, ಇಲ್ಲ ಅಂದರೆ ನಾನು ಆರಾಮಗ ಏನಮ್ಮ ಹೌದಮ್ಮ ಅಂದ್ಬಿಟ್ಟು ಹೋಗ್ತಿದ್ರೆ ನಿಮ್ಗೇನು ಅನಿಸಲ್ಲ. ಸೊ ಐ ಆಮ್ ಹ್ಯಾಪಿ ವಿತ್ ಮೈ ರೋಲ್. ಆ್ಯಂಡ್ ಲಕ್ಷ್ಮಿ ಹೆಂಗೆ ಅಂದರೆ, ಅವಳಿಗೇನು ಬೇಕೋ ಅದನ್ನು ಸಾಧಿಸ್ಕೊಳ್ಳೋಕ್ಕೆ ಅವಳು ಏನು ಬೇಕಾರ ಮಾಡ್ತಾಳೆ, ಯಾರ ಜೊತೆಗೆ ಬೇಕಾರ ಕೈ ಜೋಡಿಸ್ತಾಳೆ. ಈಗ ಇಂದ್ರ ಇದ್ದಾನಲ್ಲ, ಇಂದ್ರ ಲಕ್ಷ್ಮಿ ಇಬ್ಬರು ಒಂದಾಗಿರೋದ್ರಿಂದನೇ ಆ ಮನೇಲಿ ಕೋಲಾಹಲ
ಆಗ್ತಾ ಇರೋದು. ಆ ಕೋಲಾಹಲ ಆಗ್ತಾ ಇರೋದಕ್ಕೆ ಪಾಪ ಪಲ್ಲವಿ ಪಾತ್ರದ ಪ್ರಾಮುಖ್ಯತೆ, ಆಮೇಲೆ ಶಿವಾನಿ ಪಾತ್ರದ ಪ್ರಾಮುಖ್ಯತೆ ಇದೆಲ್ಲ ನಿಮಗೆ ಅಯ್ಯೋ ಪಾಪ ಅಂತ ನೀವು ಅಂತಿರೋದು. ಇಲ್ಲ ಅಂದಿದ್ರೆ ಹೇಳ್ತಿದ್ರಾ? ಖಂಡಿತ ಹೇಳ್ತಿರ್ಲಿಲ್ಲ. ಸೊ ನನಗಂತೂ ಖುಷಿ ಇದೆ ಈ ಪಾತ್ರ. ನನಗೆ ಫಸ್ಟ್ ನಾನು ಕಮಿಟ್ ಆದಾಗ ಅಬ್ಸಲ್ಯೂಟ್ಲಿ ಮೇಕಪ್ಪೇ ಇಲ್ದಂಗೆ ಭಿಕ್ಷುಕಿ ಥರ ಎಲ್ಲೋ ರಸ್ತೆಯಲ್ಲೆಲ್ಲ ಮಲ್ಕೊಂಡು ಆ ಥರದ ರೋಲ್ ಇತ್ತು. ನಂಗೆ ಖುಷಿ ಆಗುತ್ತೆ. ಅಂದರೆ ಆ ವೇರಿಯೇಷನ್ ಚೇಂಜ್ ಓವರ್ ಇದೆ ಈ ಪಾತ್ರದಲ್ಲಿ. ಆಮೇಲೆ ಒಂದು ಸೀನಲ್ಲಿ ಪೂರ್ಣಿಮಾ ಪಾತ್ರಂಗೆ ನಾನು ನಾಗವಲ್ಲಿಯಾಗಿ ಹೆದರ್ಸ್ಬಿಡ್ತೀನಿ. ಆ ಡ್ಯುವೆಲ್ ಸ್ಪ್ಲಿಟ್ ಪರ್ಸ್ನಾಲಿಟಿ ಎಲ್ಲ ತೋರಿಸಿ ಅವಳು ಇವ್ರೇನು ಈ ಕ್ಷಣ ಹಿಂಗಿದ್ರು, ಯಾವ ರೂಪನ ಇವ್ರದ್ದು ನಂಬಬೇಕು, ನಾನು ಒಳ್ಳೆ ರೂಪನ ನಂಬೇಕಾ ಕೆಟ್ಟ ರೂಪನ ನಂಬೇಕಾ ಅವ್ರಿಗೆ ಗೊತ್ತಾಗಲ್ಲ. ಆಮೇಲೆ ಒಂದು ಪಾಯಿಂಟಲ್ಲಿ ನನಗೂ ಅವಳಿಗೂ ಜಿದ್ದಿಗೆ ಬಿದ್ಬಿಡ್ತೆ. ಹೌದೇ ನಾನೇ ಮಾಡಿರೋದು, ನನಗೆ ನಿನ್ನ ಕಂಡ್ರಾಗಲ್ಲ, ನೀನು ಈ ಮನೆ ಸರ್ವನಾಶ ಮಾಡೋಕ್ಕೆ ಬಂದಿರೋದು, ಏನೀಗ ಏನು ಮಾಡ್ಕೊತೀಯ, ನಿನ್ನ ಕೈಲಿ ಏನು ಮಾಡ್ಕೊಳಕ್ಕಾಗುತ್ತೆ ಮಾಡ್ಕೊ ಅಂತ ಹೇಳಿ ಈಗ ಡೈರೆಕ್ಟ್ ವಾರ್ ಆಗಿ ಪಾಪ ಅವಳು ಏನು ಮಾಡೋಕ್ಕಾಗಲ್ಲ. ಅವಳು ಏನೇನೋ ಟ್ರೈ ಮಾಡ್ತಾಳೆ ನನ್ನನ್ನು ಸಿಕ್ಕಾಕ್ಸೋಕ್ಕೆ. ಬಟ್ ಎಲ್ಲ ಕಡೆನೂ ನುಸುಳ್ಕೊಂಡು ಹೋಗೋದು ನನಗೆ ಲಕ್ಷ್ಮಿಗೆ ಗೊತ್ತಿರೋದ್ರಿಂದ ನುಸುಳ್ಕೊಂಡು ಹೋಗ್ತಾ ಇದ್ದಾಳೆ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಸೀರಿಯಲ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟರೆ, ನಿಮ್ಮ ಪರ್ಸ್ನಲ್ ಲೈಫ್ ಬಗ್ಗೆ ಹೇಳಿದ್ರಿ. ತುಂಬ ಖುಷಿ ಆಯಿತು, ಜೆನ್ಯೂನ್ಲಿ ಹ್ಯಾಪಿ ನಿಮ್ಮ ಜೊತೆ ಮಾತಾಡಿ. ಥ್ಯಾಂಕ್ ಯು ವೀಣಾ ಅಲ್ಲ? ಹೌದು, ಥ್ಯಾಂಕ್ ಯು ವೀಣಾ. ಯು ಆರ್ ಆಲ್ಸೋ ವೆರಿ ಪ್ರಿಟಿ. ಥ್ಯಾಂಕ್ ಯು ಸೋ ಮಚ್. ಮುದ್ದಾಗಿದ್ದೀರಾ. ಥ್ಯಾಂಕ್ ಯು ದ ಗುಡ್ ಜಾಬ್. ನಾನು ನಿಮ್ಮ ಹಾಗೆ ಆಂಕರಿಂಗ್ಗೆ ಶುರು ಮಾಡಿದ್ದು ಮೊದಲು. ಖುಷಿ ಆಯ್ತು. ಅಂದ್ರೆ ನಿಮ್ಮನ್ನು ನೋಡಿದ ತಕ್ಷಣ ನನ್ನ ಹಳೆ ದಿನ ಯಂಗರ್ ಡೇಸ್ ನಾನು ಆಂಕರಿಂಗ್ ಮಾಡ್ತಾ ಇದ್ದಿದ್ದು ಅದೆಲ್ಲ ನೆನಪಾಯ್ತು. ನೈಸ್. ಥ್ಯಾಂಕ್ ಯು ಸೋ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮನ್ನ ಮೀಟ್ ಮಾಡಿ ನಂಗೂ ತುಂಬಾ ಖುಷಿ ಆಯ್ತು. ಹಾಗಾಗಿ ಮತ್ತೆ ಈ ತರ ಸೀರಿಯಲ್ ವಿಸಿಟ್ ಮಾಡಿ ನಿಮಗೆ ಸಿಗ್ತಾ ಇರ್ತೀನಿ. ಪ್ಲೀಸ್ ಬನ್ನಿ ಅವಾಗ ನಾವು ಆಡಿಯನ್ಸ್ ಜೊತೆಗೆ ಸ್ವಲ್ಪ ಜಾಸ್ತಿ ಹೌದು ಇಂಟ್ರಾಕ್ಟ್ ಮಾಡ್ಬೋದು. ಎಕ್ಸಾಕ್ಟ್ಲಿ. ಜನಕ್ಕೆ ನೀವು ಪರ್ಸ್ನಲಿನೂ ಹೆಂಗಿದ್ದೀರಾ ಅನ್ನೋದು ಗೊತ್ತಾಗುತ್ತೆ ಈ ಮೂಲಕ. ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ಬೆಸ್ಟ್. ನಿಮ್ ಸೀರಿಯಲ್ ಇನ್ನೂ ಸಖತ್ ಎಪಿಸೋಡ್ಸ್ ಮಾಡ್ಲಿ, 1000 ಎಪಿಸೋಡ್ ಆಗ್ಲಿ. ನಮ್ಮ ಕಡೆಯಲ್ಲಿ ನಾನು ದೇವ್ರ ಹತ್ರ, ನಮ್ಮ ಈಶ್ವರನ ಹತ್ರ ಬೇಡ್ಕೊಂತೀನಿ, ಈಶ್ವರ ದಯಮಾಡಿ 1000 ಎಪಿಸೋಡ್ ಆಗೋ ತನಕ ನಮ್ಮ ಸೀರಿಯಲ್ ನಿಲ್ಲಿಸ್ಬೇಡಪ್ಪ ಪ್ಲೀಸ್. ಐ ಲವ್ ಯು ಈಶ್ವರ. ಈಶ್ವರ ಅಂದ್ರೆ ನಮ್ಮ ಶಿವ, ನಮ್ಮ ಭಗವಂತ. ಖಂಡಿತ 1000 ಎಪಿಸೋಡ್ಸ್ ಆಗುತ್ತೆ. ಇನ್ನೂ ಜಾಸ್ತಿ ಟ್ವಿಸ್ಟ್ ಟರ್ನ್ ಎಲ್ಲ ಬರಲಿ ಸೀರಿಯಲ್ಗೆ, ಜನಕ್ಕೆ ನೀವು ಇಷ್ಟ ಆಗೋ ಥರ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇದಾಗಿತ್ತು ಸಪ್ನಾ ಮ್ಯಾಮ್ ಅವರ ಮಾತು. ಇಷ್ಟೊತ್ತು ತುಂಬ ಚೆನ್ನಾಗಿ ಪಾಸಿಟಿವ್ ಆಗಿ ಅವರ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಿದ್ದಾರೆ. ನೆಕ್ಸ್ಟ್ ಯಾರು ಸಿಗ್ತಾರೆ ಅವ್ರ ಎಕ್ಸ್ಪೀರಿಯನ್ಸ್ ಏನು ಕೇಳ. ನೀವು ಆಂಕರಿಂಗ್ ಇಂದ ನಿಮ್ಮ ಜರ್ನಿ ಶುರು ಮಾಡಿದಂತ ಹೇಳಿದ್ರಿ. ಹೆಂಗೆ ನೀವು ಅಷ್ಟು ವರ್ಷಕ್ಕೆ ಮುಂಚೆ, ಅಂದ್ರೆ ಸೀರಿಯಲ್ ಆಗೇ ಎಲ್ರಿಗೂ ಪರಿಚಯ ಇರೋದು ಮೇಜರ್ಲಿ, ಅದಕ್ಕಿಂತ ಮುಂಚೆ ಆಂಕರಿಂಗ್ ಜರ್ನಿ ಬಗ್ಗೆ ನೆನ್ಪು ಮಾಡ್ಕೊಳ್ಳೋದಾದ್ರೆ? ನಾನು ಪ್ರೈವೇಟ್ ಕೇಬಲ್ ನೆಟ್ವರ್ಕ್ಸ್ ಅಲ್ಲಿ ನಾನು ಆಂಕರಿಂಗ್ ಶುರು ಮಾಡಿದ್ದು. ಫೋನ್ ಮಾಡಿಬಿಟ್ಟು ಅವ್ರಿಗೆ ಇಷ್ಟವಾಗಿರೋ ಹಾಡು ಕೇಳೋರು, ಆ ಹಾಡು ರೆಡಿ ಆಗೋವರೆಗೂ ನಾನಿಲ್ಲಿ ಮಾತಾಡ್ತಾನೆ ಇರ್ಬೇಕು. ಅವರಲ್ಲಿ ಹುಡುಕಿ ಯಾವ ಸಾಂಗ್ ಅಂತ ಹುಡುಕಿ ಅವ್ರು ಬಂದ್ಬಿಟ್ಟು ಓಕೆ ಅಂದಾಗ ನಿಮ್ಮ ಸಾಂಗ್ ರೆಡಿ ಆಗಿದೆ ಅಂತ ಹೇಳ್ಬೇಕು. ಅಷ್ಟು ಮಾತಾಡ್ಬೇಕಿತ್ತು ಅವ್ರ ಹತ್ರ. ಆಗೆಲ್ಲ ಅದು ತುಂಬಾ ಟ್ರೆಂಡಿಂಗ್ ನಲ್ಲಿ ಇದ್ದಿತ್ತು. ಡಯಲ ಸಾಂಗ್ ಅನ್ನೋದೇ ಒಂದು ಪ್ರೋಗ್ರಾಮ್ ಇತ್ತು. ಅಲ್ಲಿಂದ ಶುರು ಮಾಡಿದೆ. ಆಮೇಲೆ ಸಿಟಿ ಕೇಬಲ್ಗೆ ಉದಯ ಟಿವಿಗೆ ಹೋದೆ. ಉದಯ ಟಿವಿಯಿಂದ ಆಮೇಲೆ ಸಿಟಿ ಕೇಬಲ್ಗೂ ಸೈಮಲ್ಟೇನಿಯಸ್ಲಿ ಇದೆಲ್ಲ ಆಗ್ತಾಯಿತ್ತು. ಉದಯ ಟಿವಿ, ಸಿಟಿ ಕೇಬಲ್ ಅಲ್ಲ. ಸಿಟಿ ಕೇಬಲ್ ಎಕ್ಸ್ಪೀರಿಯನ್ಸ್ ನಾನು ಹೇಳಲೇಬೇಕು. ಶ್ರೀಕಾಂತ್ ಪ್ರಸಾದ್, ನಾನು, ಮೋಹನ್ ಮತ್ತೆ ಒಬ್ಬ ಗಿರಿ ಅಂತ, ಗಾಡ್ಜಿಲ್ಲಾ ಅಂತ ಕರಿತಾ ಇದ್ವಿ. ಈಗ ಈಸ್ ನೋ ಮೋರ್. ಗಾಡ್ಜಿಲ್ಲಾ ಅಂತ. ನಾವು 4 ಜನ ಹೆಂಗೆ ಹೋಗ್ತಿದ್ವಿ ಅಂದರೆ, 2 ಟೂ ವೀಲರ್. ಈಗ ಯೂಶಲಿ ಶೂಟಿಂಗಿಗೆ ಎಲ್ಲರೂ ಹೆಂಗೆ ಹೋಗ್ತಾರೆ, ಕಾರಲ್ಲಿ ಹೋಗ್ತಾರೆ, ಇಲ್ಲ ಕ್ಯಾಬಲ್ಲಿ ಹೋಗ್ತಾರೆ. ಆವಾಗ ಕ್ಯಾಬ್ ಇಲ್ಲ, ಎಂಥದಿಲ್ಲ. ಸೊ ಐದರ್ 2 ವೀಲರ್ ಆರ್ 4 ವೀಲರ್ ಅಥವಾ ಆಟೋ, ಇಷ್ಟರಲ್ಲೇ ಹೋಗಬೇಕಿತ್ತು. ನಾನು ಏನು ಮಾಡ್ತಿದ್ದೆ, ಸಿಟಿ ಕೇಬಲ್ ಶೇಷಾದ್ರಿಪುರಮಲ್ಲಿತ್ತು. ನಮ್ಮ ಮನೆಯಿಂದ ಶೇಷಾದ್ರಿಪುರಂಗೆ ಹೋಗ್ತಿದ್ದೆ, ಆಟೋದಲ್ಲಿ ಹೋಗ್ತಿದ್ದೆ. ಅಲ್ಲಿ ಗಾಡ್ಜಿಲ್ಲಂದೊಂದು 2 ವೀಲರು, ಒಂದು ಐ ಥಿಂಕ್ ವೆಸ್ಪಾ ಅನ್ಸತ್ತೆ. ನನಗೆ ಗಾಡಿನೂ ನೆನಪಿದೆ, ವೆಸ್ಪಾ ಒಂದು. ಶ್ರೀಕಾಂತ್ ಪ್ರಸಾದ್ ಸ್ಕೂಟರು, ಗಾಡ್ಜಿಲ್ಲಾ ಚೇತಕ್, ಸ್ಕೂಟರ್ ಚೇತಕ್. ಮೋಹನು ಮತ್ತು ಗಾಡ್ಜಿಲ್ಲಾ ವೆಸ್ಪಾಲ್ ಕೂತ್ಕೋತಾ ಇದ್ರು. ನಾನು ಶ್ರೀಕಾಂತ್ ಪ್ರಸಾದ್ ಗಾಡೀಲಿ ಹಿಂಗೆ ಅದು ಕೂತ್ಕೊಂಡು ಶ್ರೀಕಮಾನ್ ಗಲಜ್ಗ ಅಂತ ಹೋಗ್ತಿದ್ವಿ. ನೀಲಾದ್ರಿ ಅಮ್ಯೂಸ್ಮೆಂಟ್ ಆ್ಯಂಡ್ ವಾಟರ್ ಪಾರ್ಕ್ ಅಂದ್ಬಿಟ್ಟು ಅಲ್ಲಿ ಹೋಗ್ತಿದ್ವಿ. ಅಲ್ಲಿ ಹೋಗಿ ದೂರ 2 ವೀಲರಲ್ಲೇ ಲೆಟರ್ಸ್ ಬರೋದು, ಆ ಲೆಟರ್ಸ್ ಎಲ್ಲ ಓದ್ಬಿಟ್ಟು ಅವ್ರಿಗೆ ವಿಶ್ ಮಾಡಿಬಿಟ್ಟು, ಕ್ಯಾಮ್ರಾನು 2 ವೀಲರಲ್ಲೇ ತೊಗೊಂಡು, ಎಲ್ಲ 2 ವೀಲರೆಲ್ಲ ತೊಗೊಂಡು ಹೋಗ್ತಿದ್ದು. ಅಲ್ಲಿ ಹೋಗಿ ಶೂಟಿಂಗ್ ಎಲ್ಲ ಮುಗಿಸಿ ಮತ್ತೆ ವಾಪಸ್ ನನ್ನ 2 ವೀಲರಲ್ಲಿ ನಯ ಅಂದ್ಕೊಂಡು ಬಂದ್ಬಿಟ್ಟು ಶೇಷಾದ್ರಿಪುರಮಲ್ಲಿ ಬಿಡೋರು. ಮತ್ತು ಅಲ್ಲಿಂದ ನಾನು ಆಟೋ ಹೊತ್ಕೊಂಡು ಮನೆಗೆ ಬರ್ತಾರೆ. ಈ ಥರ ನನ್ನ ಕೆರಿಯರ್ ಶುರು ಮಾಡಿದ್ದು. ಉದಯ ಟಿವಿಗೆ ಹೋದ್ಮೇಲೆ ಆ್ಯಂಕರಿಂಗ್ ಮಾಡ್ತಾಯಿದ್ದೆ. ಸ್ತ್ರೀಲೋಕ, ಮಕ್ಕಳ ಪ್ರಪಂಚ ಅಂತೆಲ್ಲ ಮಾಡ್ತಿದ್ದೆ. ಆ ಪ್ರೋಗ್ರಾಮನ್ನು ನೋಡಿ ನನಗೆ ಸೀರಿಯಲ್ ಆಫರ್ ಬಂತು. ಮೊದಲನೇ ಸೀರಿಯಲ್ ಯಾವುದು? ಪ್ರಾಯಶ್ಚಿತ ಅಂತ BR ಕೇಶವ್ ಅವರು ಡೈರೆಕ್ಟ್ ಮಾಡಿದ್ರು ದೂರದರ್ಶನ್ಗೆ ಅವಾಗ. ಸೊ ದಟ್ ವಾಸ್ ಮೈ ಫಸ್ಟ್ ಸೀರಿಯಲ್.
ಓಕೆ, ಅಲ್ಲಿಂದ ಲಾಂಗೆಸ್ಟ್ ಜರ್ನಿ. ಇಟ್ ಈಸ್ ಆ್ಯಕ್ಚುಲಿ 29 ವರ್ಷ ಆಯಿತು ನಾನು ಇಂಡಸ್ಟ್ರಿಗೆ ಬಂದು. ಓ ಗಾಡ್, 29 ಇಯರ್ಸ್. 29 ಇಯರ್ಸ್. ಸುದೀರ್ಘವಾದ ಜರ್ನಿ. ವೆರಿ ಲಾಂಗ್ ಜರ್ನಿ. ಅದೇ ಆಗ್ಲೇ ನಾನು ಸುಮಾರು ಸತಿ ಹೇಳ್ಬಿಟ್ಟಿದ್ದೀನಿ, ಖಂಡಿತವಾಗ್ಲೂ ನೀವು 29-30 ವರ್ಷದಿಂದ ಸೀರಿಯಲ್ ಅಲ್ಲಿ ಇದ್ದೀರಾ ಅಥವಾ ಇಂಡಸ್ಟ್ರಿನಲ್ಲಿ ಇದ್ದೀರಾ ಅಂದ್ರೆ ನಂಬಲ್ಲ. ಅಂದ್ರೆ ದೊಡ್ಡ ಜರ್ನಿ ಇದೆ ಅಂತ ಜನಕ್ಕೆ ಗೊತ್ತು, ಬಟ್ ಅಷ್ಟೇ ಏಜ್ ಆಗಿದೆ ಅಂತ ಯಾರು ನಂಬ್ತಾರೆ? ನಂಗೆ ಇನ್ನ ಅಷ್ಟು ವಯಸ್ಸು ಆಗಿಲ್ಲ, ನಾನು ಆಗ ತುಂಬಾ ಚಿಕ್ಕವಳಿದ್ದೆ. ಐ ವಾಸ್ ಜಸ್ಟ್ 17 ಇಯರ್ಸ್. ಲೆಕ್ಕ ಹಾಕ್ಬಿಡ್ತಾರೆ. ಹಾಕ್ಲಿ ಪರವಾಗಿಲ್ಲ, ಬಟ್ ನಾನು ಡೈರೆಕ್ಟ್ ಆಗಿ ಹೇಳ್ಬಾರ್ದು. ಇಂಡೈರೆಕ್ಟ್ ಆಗಿ ಹೇಳಿದ್ರೆ ನಂಗೆ ಪರವಾಗಿಲ್ಲ, ಡೈರೆಕ್ಟ್ ಆಗಿ ನಾನು ಹೇಳ್ಬಾರ್ದು. ಸರಿ, ಕೇಳಿಸ್ಕೊಳ್ತಾ ಇರ್ತಾರೆ. ಲೆಕ್ಕ ಹಾಕಿ 29 ಇಯರ್ಸ್ ಪ್ಲಸ್ 17 ಇಯರ್ಸ್. ತುಂಬಾ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಜರ್ನಿನ ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ. ಸಾಕಷ್ಟು ಜನಕ್ಕೆ ಇನ್ಸ್ಪೈರ್ ಕೂಡ ಮಾಡಿದ್ರಿ ನೀವು. ಆಂಕರಿಂಗ್ ಒಂದು ಸ್ಕ್ರಾಚ್ ಇಂದ ಶುರು ಮಾಡಿ 2 ವೀಲರ್ ಅಲ್ಲಿ ಹೋಗಿ ಅಲ್ಲಲ್ಲೆಲ್ಲ ಕಷ್ಟಪಟ್ಟು ಕೊನೆಗೆ ಆಪರ್ಚುನಿಟಿ ಅದಾಗೆ ಹುಡ್ಕೊಂಡು ಬರುತ್ತೆ. ನೀವು ನಿಮ್ನ ಆ ಸ್ಟ್ರಗಲ್ಲು ಅಲ್ಲಿಂದ ಈಗ ವೆಲ್ ಸೆಟಲ್ಡ್ ಸೀರಿಯಲ್ ಆಕ್ಟ್ರೆಸ್ ಆಗಿ ನಿಮ್ಗೆ ಸಾಕಷ್ಟು ಇನ್ನೂ ಒಳ್ಳೊಳ್ಳೆ ಪ್ರಾಜೆಕ್ಟ್ ಸಿಗ್ಲಿ, ಸಿನಿಮಾನು ಸಿಗ್ಲಿ, ಅದಷ್ಟು ಸಿನಿಮಾಗಳನ್ನು ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಲವ್ ಯು ಆಲ್. ಇದಾಗಿತ್ತು ಸಪ್ನಾ ದೀಕ್ಷಿತ್ ಮ್ಯಾಮ್ ಅವರ ಮಾತು. ತುಂಬ ಚೆನ್ನಾಗಿ, ತುಂಬ ಪಾಸಿಟಿವ್ ಆಗಿ ಅವರ ಎಕ್ಸ್ಪೀರಿಯನ್ಸಸ್ನ ಶೇರ್ ಮಾಡ್ಕೊಂಡಿದ್ದಾರೆ. ನೆಕ್ಸ್ಟ್ ಯಾವ ಆರ್ಟಿಸ್ಟ್ ಸಿಗ್ತಾರೆ ಅವ್ರನ್ನ ಮಾತಾಡಿಸ್ತಾ ಹೋಗೋಣ ಬನ್ನಿ.